ನಾವು ಏನೇ ಕೆಲಸ ಕಾರ್ಯ ಶುರು ಮಾಡಿದರೂ ನಮ್ಮ ಮನಸ್ಸಿಂದ, ನಮ್ಮ ಮನೆಯಿಂದ ಹಾಗೂ ನಮ್ಮ ಊರಿಂದ ಶುರು ಮಾಡಿದರೆ ಏನೋ ಹೇಳತ್ತಿರೋದು ತೃಪ್ತಿ. ಹಾಗಾಗಿ ನಮ್ಮ ಮೊದಲ ಭೇಟಿ ನಮ್ಮ ಮೇಡೂರಿಗೆ. ಹಾಗಂತ ನಿಮ್ಮೂರಿಗೆ ಬಂದಿಲ್ಲ ಅಂತ ಅಂದ್ಕೊಳ್ಬೇಡಿ, ನಿಮ್ಮೂರಿಗೆ ಕೂಡ ಬಂದಿದ್ದೇವೆ. ವಿಡಿಯೋನ ಕೊನೆವರೆಗೂ ನೋಡಿ. ಹಬ್ಬ ಅನ್ನುವಂಥ ಅರ್ಥ. ಆ ಪ್ರತಿ ಹಬ್ಬಗಳು ಕೂಡ ರಸವತ್ತಾಗಿದೆ. ಅದರಲ್ಲಿ ಯಾವುದು ವಿಶೇಷವಾದಂಥ ಹಬ್ಬ ಅಂತ ಕೇಳಿದರೆ ನಮ್ಮಲ್ಲಿ ಭಾದ್ರಪದ ಮಾಸದಲ್ಲಿ ಬರುವಂಥದ್ದು. ಯಾಕೆಂದರೆ ಭಾದ್ರಪದ ಮಾಸ ಚೈತ್ರದಿಂದ ಪ್ರಾರಂಭವಾಗಿ ಸರಿಯಾಗಿ 6ನೇ ತಿಂಗಳು ಬರುವಂಥದ್ದು, ಮಧ್ಯಕಾಲದಲ್ಲಿ ಬರುತ್ತೆ, ವರ್ಷದಲ್ಲಿ ಮಧ್ಯಕಾಲದಲ್ಲಿ ಬರುವಂಥದ್ದು. ಆ ಮಧ್ಯಕಾಲದಲ್ಲಿ ಆಚರಣೆ ಮಾಡುವಂಥ ಮಹಾಗಣಪತಿ ಆರಾಧನೆ, ಅದಕ್ಕೆ ನಾವು ಭಾದ್ರಪದ ಚೌತಿ ವಿಶೇಷವಾಗಿ ಮಾಡ್ತೇವೆ. ಅದು ಮನೆ ಮನೆಯಲ್ಲಿ ಸತ್ಯಗಣಪತಿ ವ್ರತ, ಸಿದ್ಧಿವಿನಾಯಕ ವ್ರತ ಅಂಥೇಳಿ ಆಗ್ತಾ ಇತ್ತು. ನಂತರ ಕಾಲದಲ್ಲಿ ತಿಲಕರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು, ಹಾಗೆಲ್ಲ ಹರಿದು ಹಂಚಿ ಹೋಗಿದ್ವಿ ನಾವು ಪಾಶ್ಚಿಮಾತ್ಯದ್ದು ಇದಕ್ಕೋಸ್ಕರವಾಗಿ. ಹಾಗಾಗಿ ಅವ್ರನ್ನೆಲ್ಲ ಒಟ್ಟು ಮಾಡಬೇಕು ಅಂತ ಹೇಳಿಕೊಂಡು ಸಾರ್ವತ್ರಿಕವಾಗಿ ಸಾರ್ವಜನಿಕ ಗಣಪತಿಯ ಆರಾಧನೆಯನ್ನು ಅವರು ತರ್ತಾರೆ. ಎಲ್ಲರೂ ಕೂಡ ಸಾರ್ವಜನಿಕವಾಗಿ ಆ ಗಣಪತಿಯನ್ನು ಆರಾಧನೆ ಮಾಡುವಂಥ ಪರಂಪರೆ ಅನ್ನುವಂಥದ್ದು ನಮ್ಮಲ್ಲಿ ಬರ್ತಾ ಉಂಟು. ಅದರಲ್ಲಿ ವಿಶೇಷವಾಗಿ ಬಾಲಮಹಾಗಣಪತಿಯನ್ನು ನಾವು ಆರಾಧನೆಯನ್ನು ಮಾಡ್ತಾ ಇದ್ವಿ. ಮಾಡಿರುವಂಥ ಗಣಪತಿ ಹೋಮದಿಂದ ಸಂಪೂರ್ಣವಾದಂಥ ಸಾನ್ನಿಧ್ಯ ಆ ಬಿಂಬದ ಮೇಲೆ ಬಂದು ಮಹಾಗಣಪತಿಯಲ್ಲಿ ವಿಘ್ನಕರ್ತ ವಿಘ್ನಹರ್ತ ಅಂತ ವಿಘ್ನವನ್ನು ನಿವಾರಣೆ ಮಾಡುವಂಥದ್ದು, ವಿಘ್ನವನ್ನು ಕೊಡುವಂಥ ವಿಶೇಷ ಶಕ್ತಿ ಗಣಪತಿಯಲ್ಲಿ ಇರುವಂಥದ್ದು. ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ನಮ್ಮೂರಿನ ಎಲ್ಲರಿಗೂ, ಎಲ್ಲ ಸ್ಥಳೀಯರಿಗೂ ಹಾಗೂ ನಮ್ಮೂರಿನ ಪ್ರಮುಖರಿಗೆ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮಗೂ ಶುಭಾಶಯಗಳು. ಮತ್ತು ಪ್ರತಿ ವರ್ಷದಿಂದಲೂ ಅಂದರೆ ನಾವು ಹುಟ್ಟಬೇಕಾದ್ರೆ ಮೊದಲು ಇಲ್ಲಿ ಗಣಪತಿಯನ್ನು ಕೂರಿಸ್ಕೊಂಡು ಬಂದಿರತಕ್ಕಂಥದ್ದು. ಹಾಗೆ ಈ ವರ್ಷವೂ ಕೂಡ ಕೂರಿಸಿದ್ದಾರೆ. ಇದಕ್ಕೆ ನಮ್ಮ ಸ್ಥಳೀಯರ ಸಹಕಾರ ತುಂಬ ಇದೆ. ಮತ್ತು ಹಾಗೆ ನಮ್ಮ ಕಿರಣ್ ಶೆಟ್ಟರು ಇವರು ಈ ಒಂದು ಗಣೇಶ ಚತುರ್ಥಿ ಅಂತಲ್ಲ, ಒಂದು ಊರಲ್ಲಿ ಒಂದು ಯಾವುದೇ ಒಂದು ತೊಂದರೆ ಆದರೂ ಮೊದಲು ಬರುವಂಥ ವ್ಯಕ್ತಿ ನಮ್ಮ ಕಿರಣ್ ಶೆಟ್ಟರು. ಅವರಿಗೆ ಈ ಮೂಲಕ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಗೌರಿ ಹಬ್ಬದ ಶುಭಾಶಯಗಳು. ಗೌರಿ ಗಣೇಶನ ಹಬ್ಬದ ನಾವು 33 ವರ್ಷದಿಂದ ಈ ಗೌರಿ ಗಣೇಶ ಹಬ್ಬನ ಆಚರಿಸ್ಕೊಳ್ತಾ ಬಂದು ಎಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ವರ್ಷವೂ ಏನಾದರೂ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಈ ವರ್ಷ ಹೊರಗಿನವ್ರನ್ನ ಕರೆಸೋ ಬದಲು ನಮ್ಮ ಸ್ಥಳೀಯ ಪ್ರತಿಭೆಗಳನ್ನು ಆದ್ಯತೆ ಕೊಡೋದ್ರ ಮುಖಾಂತರ ಈ ವರ್ಷ ಸ್ಥಳೀಯ ಪ್ರತಿಭೆಗಳನ್ನು ಇವತ್ತು ಪ್ರದರ್ಶಿಸುತ್ತಿದ್ದೇವೆ. ಜೊತೆಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಈ ಕಾರ್ಯಕ್ರಮ 33 ವರ್ಷಗಳಿಂದ ನಡೆಸ್ಕೊಂಡು ಬಂದು ಪ್ರತಿ ವರ್ಷವೂ ಹೊರಗಿನ ಕಲಾವಿದರುಗಳನ್ನು ಕರೆಸ್ತಾ ಇದ್ದು, ಈ ವರ್ಷ ನಮ್ಮದೇ ಆದಂಥ ಪ್ರತಿಭೆಗಳು ಹೊರಗೆ ಬರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಿಮ್ಮನ್ನು ಕೂಡ ನೀಡಿದ್ದೇವೆ. ಕಾಯಿಲೆಯವರಿರ್ತಕ್ಕಂಥ ಅವರಿಗೆ ಧನ ಸಹಾಯ ನೀಡೋದು, ಇಂಥದ್ದೆಲ್ಲ ಕಾರ್ಯಕ್ರಮಗಳನ್ನು ಈ ಬಾಲಗಣಪತಿ ಸೇವಾ ಸಮಿತಿಯಿಂದ ಮಾಡ್ಕೊಂಡು ಬಂದು, ಇದು ಮೊದಲನೇದಾಗಿ ಹಿಂದೆ ಇದು ಇಲ್ಲಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂತು. ನಂತರ ಇಲ್ಲೊಂದು ಚಪ್ರ ಹಾಕ್ಕೊಂಡು ಒಂದು ಗರ್ಭಗುಡಿ ಕಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಬಂದು ಈಗ ಇಂಥ ಒಂದು ಕಟ್ಟಡದಲ್ಲಿ ಇದ್ದೀವಿ. ಇದು ಈ ಗ್ರಾಮ ಏನು ಅಂತೇಳಿದರೆ ಒಂದು ಕುಗ್ರಾಮ, ಜೊತೆಗೆ ಎಲ್ಲರೂ ಪಾಪದವರೇ ಇರ್ತಕ್ಕಂಥ ಇದರಿಂದ ಎಲ್ಲರೂ ಸಾಧಾರಣ ಮಟ್ಟಿಗೆ ಸಹಕಾರವನ್ನು ನೀಡ್ತಾ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾವೆಲ್ಲರೂ ಈಗ 33 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಇನ್ನು ಮುಂದೇನೂ ಅದನ್ನು ನಡೆಸ್ಕೊಂಡು ಹೋಗಬೇಕು. ಎಲ್ಲರ ಸಹಕಾರ ಇದೆ, ಯುವಕರು ಎಲ್ಲ ಸಹಕಾರ ನೀಡ್ತಾರೆ. ಹಾಗಾಗಿ ಇದರಿಂದ ಇದು ಅತ್ಯುತ್ತಮವಾಗಿ ನಡೀತಾ ಇದೆ. ಈಗಾಗಲೇ ಸುಧಾಕರ್ ಅವರು ಅಧ್ಯಕ್ಷರು, ಮನೋಜ್ ಅವರು ಕಾರ್ಯದರ್ಶಿಗಳು, ಅದರ ಹಿಂದೆ ಅಜಿತ್ ಅವರು ಕಾರ್ಯದರ್ಶಿಗಳು, ಅದೇ ರೀತಿ ವಿಜಯಗೌಡರವರು ಅಧ್ಯಕ್ಷರು, ಇದರ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರ ಜೊತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಉಂಟು. ತುಂಬ ಧನ್ಯವಾದ ಒಂದೆರಡು ಸವಿ ಮಾತನ್ನು ಹೇಳಿದ್ದಕ್ಕೆ. ಹಾಗೆ ಇದು ನಮ್ಮೂರಲ್ಲಿ ನಡೀತಿದೆ ಅನ್ನೋದು ನಮಗೆ ತುಂಬ ಹೆಮ್ಮೆ ವಿಷಯ. ಶೆಟ್ರು ಹೇಳಿದಾಗೆ ಒಂದು ಕುಗ್ರಾಮ, ಹಳ್ಳಿ ಅಂತ ಹೇಳಿ. ಹಳ್ಳಿ ಅಂದರೆ ಇವಾಗೇನು ಇದು ಹಳ್ಳಿಲಿ ನಡೆಯೋದು ನಮಗೆ ತುಂಬ ಹೆಮ್ಮೆ. ಇದು ಏನಂತೀರ ಸಂತೋಷ್? ಹೌದಲ್ವಾ? ಹಾಗೆ ನಮ್ಮವರು ನಮ್ಮ ಹೆಮ್ಮೆ ಅಂತ ಹೇಳ್ತಾ ಇಲ್ಲಿ ಸ್ವಲ್ಪ ರಂಗೋಲಿ ಎಲ್ಲ ಹಾಕ್ತಿದ್ದಾರೆ, ಅದೊಂದು ಸ್ವಲ್ಪ ತೋರಿಸೋಣ ಬನ್ನಿ. ಇದು ಹಗ್ಗ ಜಗ್ಗಾಟ ಅನ್ನೋದು ಸಿಟ್ರೆ ಗಂಡಸರಿಗೆ ಮಾತ್ರ, ಮಹಿಳೆಯರಿಗೆ ಅವಕಾಶ, ಎಲ್ರಿಗೂ ಇದೊಂದು ಅವಕಾಶ ಉಂಟು ಹಗ್ಗ ಜಗ್ಗಾಟ. ಹಾಗಾಗಿ ಈ ಸರಿ ಒಂದು ಹೊಸದಾಗಿ ಇದನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಏಜ್ ಲಿಮಿಟ್ ಅನ್ನೋದು ಇದೆಯಾ? ಏಜ್ ಲಿಮಿಟ್ ಏನಿಲ್ಲ, ಯಾರೋ ಒಬ್ಬೊಬ್ಬರು ಟೀಮಲ್ಲಿ 7 ಜನ, 7 ಜನ ಟೀಮ್ ಐತಿ. ಇದಕ್ಕೆ ರೆಫ್ರಿ ಇವರೇ ಆಗಿರ್ತಾರೆ. ನಾವಿವಾಗ ಹೋಗ್ತಾ ಇರೋದು ಹಿರೇಬೇಲ್ ಭಾಗದ ಸಂಪಿಗೆ ಕಟ್ಟೆ, ಬೂದಿಗುಂಡಿ ಅಂತ. ಸಂಪಿಗೆ ಕಟ್ಟೆ, ಒನ್ ಡೇ ವಿತ್ ಗಣೇಶ, ಬನ್ನಿ ಹೋಗುವ.
ನಮಸ್ಕಾರ. ನಮಸ್ಕಾರ ಸರ್. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಮಗೂ ಸಹ ಒಳ್ಳೆಯದಾಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಭಕ್ತ ಮಹಾಶಯರೆಲ್ಲ ಪೂಜೆಗೆಲ್ಲ ಬರ್ತಾ ಇದ್ದಾರೆ. ಹಾಯ್ ಚರಣರೇ. ಇವರು ಬೂದಿಗುಂಡಿಯ ಒಂದು ಸ್ಥಳೀಯ ವ್ಯಕ್ತಿ, ಹಾಗೆ ಇಲ್ಲಿನ ಇವತ್ತಿನ ಫಂಕ್ಷನ್ನ ಪ್ರಾಯೋಜಕರು. ಇಲ್ಲ ಹಾಗೇನಿಲ್ಲ. ಆಯೋಜಕರು ಕೂಡ ಹೌದು. ಮತ್ತು ಕಳೆದ ವರ್ಷ ನಿಮ್ಮ ಏರಿಯಾದಲ್ಲಿ ಕೆಲವು ಸ್ಪೋರ್ಟ್ಸ್ ಎಲ್ಲ ಇಟ್ಟಿದ್ರಿ. ಹೌದು. ಅಂದರೆ ಊರಿನ ಜನಗಳಿಗೆ. ಹೌದು. ಈ ವರ್ಷ ಏನಿಟ್ಟಿದ್ರಿ? ಈ ವರ್ಷನೂ ಅಷ್ಟೇ. ಈ ವರ್ಷನೂ 2ನೇ ವರ್ಷದ ಜಾರುಕಂಬ ಸ್ಪರ್ಧೆ. ಯಾವ ಟೀಮ್ ಬೇಕಾದ್ರೂ ಕರ್ಕೊಂಬರ್ಬೋದು. ಎಲ್ಲ ಊರು ಯಾವ ಊರಿನವ್ರು ಬೇಕಾದ್ರೂ ಬರ್ಬೋದು. 5 ಜನಕ್ಕೆ ಸ್ಪರ್ಧಾರ್ಥಿಗಳಿಗೆ ಅವಕಾಶ. ಒಂದು ಟೀಮ್ನಲ್ಲಿ 5 ಜನಕ್ಕೆ. ಎಂಟ್ರಿ ಫೀಸ್ ಬಂದ್ಬಿಟ್ಟು 500 ರೂಪಾಯಿ ಇರುತ್ತೆ. ಹೋಸತಿನೂ ಮಾಡಿದ್ವಿ ಅದೇ ಥರನೇ. ಹೋಸತಿ ಮತ್ತೆ ಬೇರೆ ಗೇಮ್ಸ್ಗಳಿತ್ತು, ಹಗ್ಗ ಜಗ್ಗಾಟನೂ ಇತ್ತು, ಮತ್ತೆ ಮಕ್ಕಳಿಗೋಸ್ಕರ ಬೇರೆ ಸಣ್ಣದು ಇಟ್ಟಿದ್ರು. ಆದರೆ ಈ ಸತಿ ಸ್ವಲ್ಪ ಸಮಯದ ಅಭಾವ ಮತ್ತು ಮಳೆ ಅದು ಇದು ಅನ್ನೋಕ್ಕೋಸ್ಕರ ಸ್ವಲ್ಪ ಆಗಲಿಲ್ಲ. ಹಾಗಾಗಿ ಈ ಸತಿ ಒಂದಾದ್ರೂ ಮಾಡೋಣ ಅಂತ ಜಾರುಕಂಬ ಸ್ಪರ್ಧೆ ಇಟ್ಟಿದ್ದೀವಿ. ಈ ವರ್ಷ ಒಂದೇ ಇದೆ. ಈ ವರ್ಷ ಒಂದೇ. ಕಳೆದ ವರ್ಷ ನಾವು ಕೂಡ ಈ ಜಾರುಕಂಬ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದು, ಆದರೆ ನಮ್ಮ ಕೈಲಾಗಿ ಬೆಂದಿಲ್ಲ, ಏನಾಗಲಿಲ್ಲ. ಈ ಸರಿ ನೋಡುವ. ಈ ಸರಿ ನಮ್ಮ ಕಡೆ ಪಟ್ಟರು ಮಾತ್ರ ಆಗಲಿಲ್ಲ. ಹೌದು. ನೋಡೋಣ ಈ ಸರಿಗೆ ಯಾವುದೋ ಟೀಮ್ ಬರುತ್ತೆ ಎಲ್ಲ ನಿಮ್ಗೆ ತೋರಿಸ್ತೀವಿ. ನೋಡ್ತಾ ಇರಿ ಜೀರೋ ಮೆಮೊರೀಸ್ ಯೂಟ್ಯೂಬ್ ಚಾನಲಲ್ಲಿ. ನೋಡಿ ಇದೇ ಜಾರುಗಂಬ. ನೋಡಿ ಇವಾಗ ನಾನು ಹತ್ತಿದ್ರೆ ಹಿಂಗೆ ನನಗೆ ಸ್ವಲ್ಪ ಅಭ್ಯಾಸ ಉಂಟು. ಹತ್ತೆ ಹೋಗಿಬಿಡಿ ಹಾಗೆ ಮೇಡ ಪ್ಯಾಂಟ್ ಕೊಳಾಗ್ತದೆ. ಹೇಗೆ ಗೊತ್ತಾ, ಇದಕ್ಕೆ ಮೇಲ್ಗಡೆ ಎಣ್ಣೆ ಪ್ಯಾಕೆಟ್ ಕಟ್ತಾರೆ. ನಮ್ಮ ಪಾಂಬಾಯಿಲು ಸನ್ಫ್ಲವರು ಯಾವುದಾದ್ರು ಕಟ್ತಾರೆ ಮೇಲ್ಗಡೆ. ಅದು ಹನಿ ಇಳಿತಾ ಬರುತ್ತೆ. ನೆಕ್ಸ್ಟ್ ಅದಕ್ಕೆ ಗ್ರೀಸ್ ಅಪ್ಲೈ ಮಾಡ್ತಾರೆ. ಆವಾಗ ಹತ್ತದ್ದು ತಮಾಷೆ ವಿಚಾರ ಅಲ್ಲ, ಅದೊಂದು ಸಾಹಸದ ಕೆಲಸನೇ. ನೋಡೋಣ ಇವತ್ತು ಮೇಲ್ಗಡೆ ಏನು ಕಟ್ತೀರಿ ಇದಕ್ಕೆ? ಇದಕ್ಕೆ ಮಡಿಕೆ ಏನಾದ್ರು ಕಟ್ಟಿ ಮಡಿಕೆ. ನಮ್ಮ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಇವನಿದ್ದಾನೆ, ಕಳೆದ ಬಾರಿಯ ಚಾಂಪಿಯನ್ ಟೀಮ್ನ ಸದಸ್ಯ ಸ್ಪರ್ಧಿ. ಮೇಲ್ಗಡೆ ಫಸ್ಟ್ ನೀನು ಹೋಗಿದ್ದ? ಇಲ್ಲ ಸಂತೋಷ ಬಂದಿಲ್ಲ. ಅರುಣ ಬಂದಿಲ್ಲ, ಇನ್ನು ರೆಡಿ ಆಗಬೇಕಲ್ಲ. ಓಕೆ, ಇವ್ರದ್ದೊಂದು ಅನುಭವ, ಕಳೆದ ವರ್ಷ ಅನುಭವ ಹೇಗಿತ್ತು? ಕಳೆದ ವರ್ಷದ ಅನುಭವ ಹೇಗಿತ್ತು ಅಂತ? ಚೆನ್ನಾಗಿತ್ತು. ಈ ಸರಿ ಪಾಲ್ಗೊಳ್ತಿದ್ದೀರಾ? ಈ ಸರ್ತಿ ಪಾಲ್ಗೊಳ್ತಿದ್ವಿ. ಈ ಸರಿ ಹೇಳಿದ್ವಿ ಇವತ್ತಂತ ಇತ್ತು, ಡಿಸೈಡ್ ಆಗಿಲ್ಲ. ನಿನ್ನ ಪ್ರಕಾರ ಎಷ್ಟು ಟೀಮ್ ಬರ್ಬೋದು ಇವತ್ತು? ಅದೇ ಇವತ್ತು ಇಟ್ಟರೆ 5 ಟೀಮ್ ಮೇಲೆ ಬರ್ಬೋದು. ಮರ್ಸನ್ಗೆ ಅವ್ರು ಬರ್ತಾರೆ. ಮರ್ಸನ್ಗೆ ಮತ್ತೆ ಚೆನ್ನಳ್ಳವ್ರು ಬರ್ಬೋದು. ಕಬ್ಗಲ್ ಅವರು ಬಾರಿ ಎಕ್ಸ್ಪರ್ಟ್ ಇದಾರಲ್ಲ. ಅವ್ರು ತುಂಬ ಕಡೆ ಎಲ್ಲ ಹೋಗ್ತಾರೆ. ಯಾರು? ಹಾಂ, ನಮ್ಮ ವೀಕ್ಷಕರು ಯಾರಾದರೂ ಪಾಲ್ಗೊಳ್ಳೋರಿದ್ರೆ ಕೂಡಲೇ ಬರ್ಬೋದು. ಬೆಳಿಗ್ಗೆ ಹೆಸರು ನೋಂದಾಯಿಸಿ. ಏನು ಸರಣ? ಹೌದು. ಓಕೆ, ಬನ್ನಿ. ಇನ್ನು ನೆಕ್ಸ್ಟ್ ಊರಲ್ಲಿ ಏನಾದರೂ ಇದೆಯಾ ನೋಡ್ಕೊ ಬರೋಣ, ಸ್ಪೆಷಲ್ ಗೇಮ್ ಏನಾದರೂ. ಇನ್ನು ಕೋಟಮಕ್ಕಿ. ಓಕೆ, ನಾವಿವಾಗ ಬಂದಿರೋದು ಇಡ್ಕಣಿ ಪಂಚಾಯತಿಗೆ ಸೇರುವಂಥ ಕೋಟೆಮಕ್ಕಿ ಎಂಬ ಭಾಗಕ್ಕೆ. ನನಗೆ ಇಷ್ಟವಾಗೋ ಕೆಲವೊಂದು ಊರುಗಳಲ್ಲಿ ಕೋಟೆಮಕ್ಕಿ ಕೂಡ. ಇಲ್ಲಿ ಜನಗಳು ನಮ್ಮನ್ನು ಕೂಡ ಭಾರಿ ಪ್ರೀತಿ ಮಾಡ್ತಾರೆ. ಕೆಲವೊಂದು ವೈಯಕ್ತಿಕ ಕಾರಣಗಳಿಗೆ ನಾನು ಇಲ್ಲಿ ಕೆಲಸದ ಮೇಲೆ ಬಂದಿದ್ದೆ. ಆದರೆ ಇವಾಗ ಕಳೆದ 4-5 ವರ್ಷಗಳಿಂದ ಭಾರಿ ಅಪಾರವಾದಂಥ ಗೌರವ, ಪ್ರೀತಿ ಅವ್ರ ಮೇಲೆ ನಮಗೂ ಇದೆ, ನಮ್ಮ ಮೇಲೆ ಅವರಿಗೂ ಇದೆ. ಬನ್ನಿ. ಕೋಟೆಮಕ್ಕಿ ಭಾಗದ ಗಣಪತಿ. ನೋಡಿ, ಕೋಟೆಮಕ್ಕಿ ಭಾಗದ ಪರಿಸರದಲ್ಲಿ ಗಣೇಶ ಅಲಂಕಾರ ಭಾಳ ಚೆನ್ನಾಗಿದೆ ಮಾತ್ರ. ಶ್ರೀ ಕೆ ಆರ್ ಮಕ್ಕಳು ಶ್ರೀ ದೇವರ
ಅಷ್ಟ ಐಶ್ವರ್ಯಗಳನ್ನು ಕರುಣಿಸಿ ಸುಖ ಶಾಂತಿ ನೆಮ್ಮದಿಯ ಬಗೆಗಳು ಸಮಸ್ತ ಗ್ರಾಮಸ್ಥರ ಪರವಾಗಿ ಹಾಗೆ ಶ್ರೀ ವಿದ್ಯಾಗಣಪತಿ ಸತ್ಯನಾರಾಯಣ ಸ್ವಾಮಿ ಸೇವಾ ಸಮಿತಿಯ ಸಮಸ್ತ ಪದಾಧಿಕಾರಿಗಳ ಪರವಾಗಿ ಕೇಳಿಕೊಳ್ಳುತ್ತೇವೆ. ಅಲ್ಲಿ ನಾನು ಪ್ರಸಾದ ಅಂದರೆ ಪವನ್ ಅವ್ರು ಫಸ್ಟು, ಸೆಕೆಂಡ್ ನಾನಿರ್ಬೋದು. ಎಲ್ಲ ಕಡೆ ತಿಂತೀನಿ, ಇವತ್ತು ಊಟ ಇಲ್ಲ. ತಿಂತಾ ಇರಬೇಕು ನೋಡಿ ಪ್ರಸಾದ. ಹೌದಾ? ಪ್ರಸಾದ್ ಈಗ ಎಷ್ಟನೇ ರೌಂಡು? ಒಂದೇ ರೌಂಡು. 10 ಹೇಳ್ಬೇಕು. ಒಂದು ನೋಡ್ತಿದ್ದಂಗೆ 2 ರೌಂಡ್ ಆಯ್ತು. ಎಲ್ಲಿ ನೀವೇ ಹಾಕೊಂಡಿದ್ದಾನೆ 2 ರೌಂಡು. ನಾನೆಲ್ಲಿ ನಾನು ನೀವೇ ಹಾಕೊಂಡಿದ್ದು. ನನಗೆ ಕೊಡ್ಲೇ. ಕೇಳಿ ಈಗ ಗಣಪತಿ ಫಂಕ್ಷನ್ ಅಂದಾಗ ನಿಮಗೆ ಹೆಂಗ್ ಖುಷಿ ಆಗುತ್ತೆ? ಡ್ಯಾನ್ಸ್ ಎಲ್ಲ ಮಾಡ್ತೀರಾ? ಮಾಡ್ತೀವಿ. ಯಾರೆಲ್ಲ ಇದ್ದಾರೆ? ನಮಸ್ಕಾರ. ನಮಸ್ತೆ. ನಾವೀಗ ನೋಡಿದ್ರಿ ಏನು ಅಲ್ಲಿ ಹೇಳಿದ್ನಲ್ಲ ಕೋಟೆಮಕ್ಕಿ ಭಾಗಕ್ಕೆ ಬಂದಿದ್ದೀವಿ ಅಂತೇಳಿ. ಇವತ್ತು ಈ ಒಂದು ಗಣಪತಿ ಫಂಕ್ಷನ್ನಲ್ಲಿ ಇವತ್ತಿನ ದಿವಸ ನಾಳೆ ಫಂಕ್ಷನ್ ಇರೋದು. ಫಂಕ್ಷನ್ ಇವತ್ತಿಂದ 3 ದಿನ ನಡೆಯುತ್ತೆ. ಇವತ್ತು ಪ್ರತಿಷ್ಠಾಪನೆ, ನಾಳೆ ಒಂದಿನ ಪೂಜಾ ಕಾರ್ಯಕ್ರಮ, ಇವತ್ತು ನಾಳೆ. ನಾಡಿದ್ದು ಸೋಮವಾರದ ದಿನ ವಿಸರ್ಜನಾ ಪೂಜೆ. ಬೆಳಿಗ್ಗೆ ಸೇವರ್ತಾರದೆಲ್ಲ ಪೂಜೆ ಇರುತ್ತೆ. ಸಮಯಕ್ಕೆ ಸರಿಯಾಗಿ ಬೆಳಿಗ್ಗೆ ಇರುತ್ತೆ, ರಾತ್ರಿ ಇರುತ್ತೆ. ಹಾಗೆ ಕೊನೆ ದಿನ ಬೆಳಿಗ್ಗೆ ಸೇವರ್ತಾರ ಪೂಜೆ ಆದ ನಂತರ ಮಧ್ಯಾಹ್ನ ಬೆಳಿಗ್ಗೆ 9 ಗಂಟೆಯಿಂದ ಆಟೋಟ ಸ್ಪರ್ಧೆ ಇದೆ ಸೋಮವಾರದ ದಿನ. ಹೌದು, ಎಲ್ಲ ಗ್ರಾಮಸ್ಥರಿಗೂ ಇದೆ ಹಾಗೂ ಹೊರಗಡೆಯಿಂದ ಬಂದವರಿಗೂ ಅವಕಾಶ ಇದೆ. ಹಗ್ಗ ಜಗ್ಗಾಟ ಆಗಿರ್ಬೋದು, ಆಮೇಲೆ ಸ್ಲೋ ಬೈಕ್ ರೇಸ್, ಈ ಥರದ್ದೆಲ್ಲ ಪುರುಷರಿಗಿದೆ. ಕಳೆದ ವರ್ಷ ಇಲ್ಲಿ ಜೀಪು ಟ್ರ್ಯಾಕ್ಟರ್ ಎಳಿಸ್ತಾ ಇದ್ದೀವಿ. ಹೌದೌದು, ಜೀಪ್ ಎಳೆಯೋದು ಇದೆ, ಈ ವರ್ಷ ಇದೆ ಜೀಪ್ ಎಳೆಯೋದಿದೆ. ಆಮೇಲೆ ಮಹಿಳೆಯರಿಗೆ ಮ್ಯೂಸಿಕಲ್ ಚೇರ್, ಮಕ್ಕಳಿಗೂ ಮ್ಯೂಸಿಕಲ್ ಚೇರ್ ಇದೆ. ವಾಲಿಬಾಲ್ ಅನ್ನ ಒಂದು ಬಕೆಟಿಗೆ ಹಾಕೋದು, ಆ ಥರದಲ್ಲಿ ತುಂಬಾ ಒಂದು ಎಂಟರ್ಟೈನ್ಮೆಂಟ್ ಆಗಿರುವಂಥ ಗೇಮ್ಸ್ ಎಲ್ಲ ಈ ಊರಿನವರಿಗೆ ಮಾತ್ರ ಯಾರು ಬೇಕಾದ್ರೂ ಬರ್ಬೋದು. ಎಲ್ರಿಗೂ ಅವಕಾಶ ಇದೆ, ಯಾರು ಬೇಕಾದ್ರೂ ಬರ್ಬೋದು. ಯಾವುದೇ ನಿಬಂಧನೆ ಇಲ್ಲ, ಯಾರು ಬೇಕಾದ್ರೂ ಬರ್ಬೋದು. ನಾಳೆ ಫೀಸ್ ಕಟ್ಟೋ ಅಗತ್ಯ ಇಲ್ಲ, ಯಾವುದೇ ದುಡ್ಡು ಕೊಡೋದಕ್ಕಿಲ್ಲ. ಬಹುಮಾನ ನಮ್ಮ ಯುವ ಶಕ್ತಿಯಿಂದ ಒಂದು ಟೀಮ್ ಇದೆ, ಅದ್ರ ಕಡೆಯಿಂದ ಮತ್ತೆ ಶ್ರೀ ವಿದ್ಯಾಗಣಪತಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಸೇವಾ ಸಮಿತಿ ಕಡೆಯಿಂದನೂ ಬಹುಮಾನಗಳನ್ನು ಕೊಡ್ತೀವಿ. ಯಾವುದೇ ರೀತಿ ಎಂಟ್ರಿ ಫೀಸ್ ಇಲ್ಲ, ಏನಿಲ್ಲ. ತುಂಬಾ ಉತ್ತಮವಾದ ಗೇಮ್ಗಳಿದೆ. ಹೊರಗಡೆ ಬಂದವರೆಗೂ ಅವಕಾಶ ಇದೆ, ಏನು ತೊಂದರೆ ಇಲ್ಲ. ನೋಡಿ, ಯಾವುದೇ ಫೀಸ್ ಇಲ್ಲ, ಯಾರು ಬೇಕಾದ್ರೆ ಭಾಗವಹಿಸಬಹುದು. ಯಾವುದೇ ಏಜ್ ಲಿಮಿಟ್ ಇಲ್ಲ, ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಪ್ರತಿಯೊಬ್ಬರಿಗೂ ಇದೆ. ನೋ ಲಿಮಿಟ್ಸ್. ಅನ್ಲಿಮಿಟೆಡ್. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ಸುಜಿತ್ ಅಂತ. ಗೌಡ್ರೆ, ಈ ಗೌರಿ ಹಬ್ಬಕ್ಕೆ ಈ ಹೆಣ್ಮಕ್ಳಿಗೆಲ್ಲ ಬಾಗಿನ ಕೊಡೋದು ಅಂತ ಹೇಳ್ತಾರಲ್ಲ, ಅದೆಂತ ಕೊಡ್ತಾರೆ? ಅದು ಬಾಗಿನ ಕೊಡೋದು ಅಂತ ಹೇಳಿದ್ರೆ, ಈಗ ಅವರು ಮನೆಗೆ ಕರೆಸ್ತೀವಿ ನಾವು. ಕರೆಸಿ ಹೆಣ್ಮಕ್ಳು ಕೊಟ್ಟವ್ರನ್ನ ಕರೆಸಿ ಅವರಿಗೊಂದು ಬಾಗಿನ ಕೊಡೋದು ಅಂತ. ಹಂಗಾದ್ರೆ ಈಗ ಈ ಊರಿನ ಹೆಣ್ಮಕ್ಳು ಬೇರೆ ಕಡೆ ಕೊಟ್ಟಿರ್ತಾರಲ್ಲ, ಹೌದೌದು, ಅವರೆಲ್ಲ ಮನೆಗೆ ಬರ್ತಾರೆ. ಹಂಗಾರೆ ಸಂತು, ನಾನು ಹೊರಟೆ. ಈ ಕ್ಯಾನ್ವಾಸ್ ಟೈಮಲ್ಲಿ ಮತ್ತು ಈ ಗೌರಿ ಹಬ್ಬದಲ್ಲಿ ಎಂಥ ಒಂದು ಇದಂದರೆ, ಈ ಹುಡುಗರಿಗೆ ನೋಡಿ ಹೊರಟಾಯ್ತು ಹೇಗೆ ಮಾರಿತು. ಏನಂದರೆ, ಈ ಕ್ಯಾನ್ವಾಸ್ ಟೈಮಲ್ಲಿ ಎಲ್ಲರ ಮನೆಗೆ ಹೋಗ್ತೀವಲ್ಲ, ಅವಾಗೆಲ್ಲ ಹುಡುಗಿರು ನೋಡ್ಬೋದಾ, ಅವರು ಏನು ಕ್ರಶ್ ಮಣ್ಣು ಏನೋ ಇರ್ತದಲ್ಲ, ಎಲ್ಲ ಹುಡುಗಿರು ಹಾಗೆ ನೋಡ್ತಾರ. ಮತ್ತು ಅದಾದಮೇಲೆ ಈ ಗೌರಿ ಹಬ್ಬದ ಟೈಮಲ್ಲಿ ಅದು ಮದುವೆ ಮಾಡಿ ಕೊಟ್ಟವರಿಗೆ ಬಾಗಿನ ಕೊಡೋಕ್ಕಂತ ಮನೆ ಕರೆಸ್ತಾರಲ್ಲ, ಹಾಗಾಗಿ ಹಳೆ ಲವರ್ ಮನೆಗೆಲ್ಲ ಬಂದಿರ್ತಾರಲ್ಲ, ಅಂಥವ್ನು ನೋಡೋ ಸೌಭಾಗ್ಯ ಬೇರೆ. ನೋಡಿ ಅಣ್ಣ ಹೊರಟಾಯ್ತು. ಅಲ್ಲಿ ಅಂಗಡಿ ಚಾಕ್ಲೇಟ್ ತಗೊಂಬರೋಣ. ಸರಿ ಮಕ್ಕಳಿಗ. ಓಕೆ, ಹಿರೇಬೇಲ್ನ ಶ್ರೀ ವಿದ್ಯಾಗಣಪತಿ ಮಂದಿರಕ್ಕೆ ಹೋಗ್ತಾ ಇದ್ದೀವಿ. ನೋಡುವ, ಅಲ್ಲಿ ಹೋಗಿ ಗಣೇಶನ ಯಾವ ರೀತಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಅಂತ ನೋಡುವ. ಬನ್ನಿ, ಹೋಗುವ. ಮಾಸದ ಶುಕ್ಲ ಪಕ್ಷದ ಚತುರ್ಥಿಯಂದು ಇಲ್ಲಿ ಮಾತ್ರ ಅಲ್ಲ, ಎಲ್ಲ ದೇಶದೆಲ್ಲೆಡೆ ಏಕಕಾಲದಲ್ಲಿ ಅಂದ್ರೆ ಈ ದಿನದಲ್ಲಿ ಆ ಗಣಪತಿಯನ್ನು ಆರಾಧಿಸಿದಾಗ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಅಂತಕ್ಕಂಥದ್ದು, ಹಾಗೆ ಅವನ ಶಕ್ತಿ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಯಾಕೆಂದ್ರೆ ಕೇಳಿದ್ರೆ, ಇಲ್ಲಿ ಏಕಕಾಲದಲ್ಲಿ ನಾವು ಸೇರಿ ಆ ಭಗವಂತನಿಗೆ ಶರಣಾಗಿ ಸೇವೆಯನ್ನು ಮಾಡಿದಾಗ ಅವನ ಸಾನ್ನಿಧ್ಯ, ಅವನ ಶಕ್ತಿ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಆಗ ಅವನ ಸಾನ್ನಿಧ್ಯದಿಂದ ನಾವು ಅಲ್ಲಿ ಬಂದು ಪ್ರಾರ್ಥಿಸಿದಾಗ, ಅವನನ್ನು ಪೂಜಿಸಿದಾಗ, ನಾವು ಏನು ಅಪೇಕ್ಷೆ ಅಥವಾ ಪ್ರಾರ್ಥನೆ ಅಥವಾ ಸಂಕಲ್ಪದೊಂದಿಗೆ ಬಂದು ಆ ಸೇವೆಯನ್ನು ನಡೆಸುತ್ತೇವೆ, ಅಂತಹ ಸಂಪೂರ್ಣವಾಗಿರ್ತಕ್ಕಂತಹ ಫಲವನ್ನ ಅನುಗ್ರಹಿಸ್ತಾನೆ ಎಂಬುದಾಗಿ. ಅಂಡೆ ವಿತ್ ಗಣೇಶ ಅಂಡೆ ವಿತ್ ಗಣೇಶ ಅಲ್ಲ, ಗಣೇಶ ನಮ್ಮ ಜೊತೆ ಯಾವಾಗಲೂ ಇರಲಿ, ಒಂದು ದಿನಕ್ಕೆ ಮಾತ್ರ ಸೀಮಿತ ಬೇಡ. ವಿಘ್ನಗಳನ್ನು ಕೊಡುವವನೇ, ವಿಘ್ನ ನಿವಾರಕನವನೇ. ಸಲ್ಮಾರ್ ಗಣಪತಿ ಬಪ್ಪ ಮೋರ್ಯ. ಜೈ ಜಂಬುಸ್ಕ. ಇರಲಿ ಹಂಗಿರಲಿ.
ಇನ್ನು ನಮ್ಮ ಸುಲ್ತಾನ್ ಇದ್ದಾರೆ, ಅವ್ರ ಜೊತೆ ಹೊರಡೋದು ನಾವು ಇನ್ನು. ಸುಲ್ತಾನ್ ಬಾರಿ ಗೋಲ್ ಬರ್ತೀವಿ ಮರೆ. ಹೌದು, ಅಕಸ್ಮಾತ್ ಅವ್ರಿಗೆ ಏನಾದ್ರು ಬಾಯಿ ಬಂದಿದ್ರೆ ಹೀನಾಮಾನ ಬೈಯೋದು. ಹೋಗಿ ಇವ್ರ ಕೈಲಿ ಸಿಗಾಕೊಂಡಿದ್ದೀನಲ್ಲ ಅಂತ. ಹೌದು, ಮೊದಲೇ ಚೆನ್ನಾಗಿದ್ವಿ. ಹೌದು, ಒಳ್ಳೆ ಕಲರಲ್ಲಿ ಯೂಟ್ಯೂಬ್ ಬಂದ ಶುರು ಆದಮೇಲೆ ಈ ಗಾಡಿ ತುಂಬ ಎಲ್ಲೆಲ್ಲ ಹೋಗ್ಬಿಟ್ಟಿದೆ. ಆಮೇಲೆ ಅಂದರೆ ಎಲ್ಲೆಲ್ಲಿಗೆಲ್ಲ ನೋಡಿ ಸವಾಸಲ್ಲ ಅಂತದೆ. ನಮ್ಮ ಪಯಣ ಸೀದಾ ಕಳಸ ಕಡೆಗೆ. ಅಲ್ಲಿ ಎಲ್ಲೆಲ್ಲ ಸಿಗ್ತದೋ ಇಲ್ಲೆಲ್ಲ ಗಣಪತಿ ಕೂರಿಸಿದಾರೋ ನೋಡುವ, ಅಲ್ಲಿಗೆಲ್ಲ ಹೋಗುವ, ನಿಮಗೂ ತೋರಿಸ್ತೀವಿ. ನಾವು ಇವಾಗ ಮರಸಾಣಿಗೆಗೆ ಬಂದಿದ್ದೀವಿ. ಇಲ್ಲಿ ಶ್ರೀ ಮಹಾಗಣಪತಿ ಸೇವಾ ಸಮಿತಿ ಇದೆ, ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಸಹ ಇದು ಗಣೇಶ ಉತ್ಸವ ನಡೀತಿದೆ. ಸಾರ್ವಜನಿಕವಾಗಿ ಕೂರಿಸಿದ್ದಾರೆ. ಹೇಗೆಲ್ಲ ಅಲಂಕಾರವಾಗಿದೆ ಅಂತ ನೋಡ್ಕೊಂಡು ಬನ್ನಿ. ನಮಸ್ತೆ, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಹಬ್ಬಗಳು ವಿಶೇಷನೇ, ಅಂಥದ್ರಲ್ಲಿ ಈ ಗೌರಿ ಗಣೇಶ ಹಬ್ಬ ನಿಮಗೆ ಎಷ್ಟು ವಿಶೇಷ? ಒಂದೆರಡು ಮಾತುಗಳಲ್ಲಿ ಹೇಳೋದಾದರೆ. ಈ ಮರಸಣಿಗೆ ಗ್ರಾಮದ ಇದು 26ನೇ ವರ್ಷ ನಡೆಸ್ಕೊಂಡು ಬಂದಿದ್ದಾರೆ. ಮಹಾಗಣಪತಿ ಭಾಳ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ. ನಾನು ಕೂಡ ಇಲ್ಲಿಗೆ ಕಳೆದ ಒಂದು 10 ವರ್ಷದಿಂದ ಹಬ್ಬದ ದಿನದಂದು ಬಂದು ಇವರ ಹೋಮ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ. ಇದರ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಊರಿನ ಗ್ರಾಮಸ್ಥರಿಗೂ ಮುಂದೆನೂ ಕೂಡ ಇದೇ ರೀತಿ ತಾವು ನಡೆಸ್ಕೊಂಡು ಹೋಗಿ ಆ ದೇವರ ಅನುಗ್ರಹ ತಮ್ಮ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ನಾನು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮ್ಮಲ್ಲೊಂದು ಕೇಳೋದಾದರೆ, ಈ ಆಯೋಜನೆ ಮಾಡಿದ್ದೀರಾ? ಕಳೆದ 26 ವರ್ಷದಿಂದ ನಾವು ಎಲ್ಲರ ಸಹಕಾರದಿಂದ, ಗ್ರಾಮಸ್ಥರ ಸಹಕಾರ ಇರ್ಬೋದು, ಎಲ್ಲರ ಸಹಕಾರದಿಂದ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷವೂ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ವರ್ಷ ಇವತ್ತಿಗೆ ಗಣಹೋಮ ಇತ್ತು. ಈ ಗಣಹೋಮನ ನಮ್ಮ ಕಳೆದ 15 ವರ್ಷದ ಈಚೆಗೆ ನಮ್ಮ ಏನು ಸಂದೀಪಣ್ಣ ಮತ್ತು ಅವ್ರ ಮನೆಯವರು ನಡ್ಕೊಂಡು ಬಂದಿದ್ದಾರೆ. ನಮಗೆ ನಡೆಸ್ಕೊಡ್ತಾ ಇದ್ದಾರೆ. ಗಣಹೋಮ ಸೇವಾರ್ಥದಾರ ಅವರೇ ಆಗಿದ್ದಾರೆ. ಅದೇ ರೀತಿ ಇವತ್ತಿಗೆ ಸಂಜೆ ಕಾರ್ಯಕ್ರಮ ಯಕ್ಷಗಾನ ಕಾರ್ಯಕ್ರಮ ಇದೆ. ಅದೇ ರೀತಿ ನಾಳೆ ಬೆಳಿಗ್ಗೆ ಸಾರ್ವಜನಿಕರಿಗಾಗಿ ಜಾರಕೊಂಬ ವ್ಯವಸ್ಥೆ, ಹಗ್ಗ ಜಗ್ಗಾಟ ಈ ಕಾರ್ಯಕ್ರಮಗಳು ನಡ್ಕೊಂಡಿದ್ವಿ. ನಾಳೆ ಸಂಜೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಸದಸ್ಯರಿಂದ ಕಾರ್ಯಕ್ರಮ ಇದೆ. ಹಾಗೆ ನಾಡಿದ್ದು ವಿಸರ್ಜನೆ ಕಾರ್ಯಕ್ರಮ ಇದ್ದಾರೆ. ಜೊತೆಗೆ ಬೆಳಿಗ್ಗೆ ಎಲ್ಲ ಶಾಲೆಯಲ್ಲಿ ಮರಸಣಿಗೆ, ಅಂಗನವಾಡಿ ಮತ್ತು ಶಾಲಾ ಮಕ್ಕಳಿಂದ ವಿವಿಧ ಕಾರ್ಯಕ್ರಮಗಳು ಬರ್ತಾ ಇದ್ದಾವೆ. ಜೊತೆಗೆ ಅನ್ನದಾನದ ವ್ಯವಸ್ಥೆ ಇರುತ್ತದೆ. ನಾವಿವಾಗ ಗಂಗನಗುಡಿಗೆ ಇಲ್ಲಿಗೆ ಬಂದಿದೆ, ಈ ಪ್ರದೇಶಕ್ಕೆ. ಕಳಸಕ್ಕೆ ಹತ್ತಿರವಾದಂಥ ಗಂಗನಗುಡಿಗೆ ಮೇನ್ ರೋಡಲ್ಲಿ ಸಿಗುತ್ತೆ. ಇಲ್ಲಿನ ಗಣಪತಿ ಮಹೋತ್ಸವ ಹೇಗೆ ಅಂತ ನೋಡೋಣ. ಇಲ್ಲಿ ಒಂದೇ ದಿವಸ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮಗೂ ಅಷ್ಟೇ, ನಿಮಗೂ ಕೂಡ, ನಿಮ್ಮ ಚಾನಲ್ಗೂ ಕೂಡ. ಇವರಿಗೆ ಮೇನ್ ಹೇಳಬೇಕು, ಮುಂದಿನ ಪೀಳಿಗೆ. ಹೌದು, ನಿಮ್ಮರಲ್ಲಿ ಒಂದೇ ದಿವಸ ಕೂರಿಸಿ ಬಿಡೋದಲ್ಲ? ಒಂದೇ ದಿನ ಕೂರಿಸಿ ಬೆಳಗ್ಗೆ 7 ಗಂಟೆ ಪ್ರತಿಷ್ಠಾಪನೆ ಮಾಡಿದ್ವಿ. ಮಧ್ಯಾಹ್ನ ಒಂದು ಮಂಗಳಾರತಿ ಮಾಡಿದ್ವಿ. ಈಗ 4 ಗಂಟೆಗೆ ವಿಸರ್ಜನೆ, ಮೆರವಣಿಗೆ ಕಾರ್ಯಕ್ರಮ ಇದೆ. ಬಾಲಕನಿಂದ ಹೋಗಿ ಇಲ್ಲಿ ನದಿ ಇನರಿ ಹಲ ಹತ್ರ ವಿಸರ್ಜನೆ ಆಗುತ್ತೆ. ಮೆರವಣಿಗೆ ತಗೊಂಡೋಗಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಣ್ಣ ಇದು? ಸಾಮಾನ್ಯ ನಮ್ಗೆ ಗೊತ್ತಿದೆ, ನಾವು ಹಳೆಯ ವಿದ್ಯಾರ್ಥಿಗಳು ಇಲ್ಲಿ. ನಾನು 7ನೇ ಕ್ಲಾಸಿಂದ ಇಲ್ಲಿ ಓದಿದ್ದು. ನಾನು ಓದಿರಬೇಕಾದ್ರೆ ಇದು ಇಲ್ಲಿ ಆಗ್ತಿತ್ತು. ಆವಾಗ ಮಧ್ಯದಲ್ಲಿ ಒಂದೊಂದು ವರ್ಷ ನಿಲ್ಲಿಸಿ ಅದು. ಸೊ ಮತ್ತೆ ನಾವು ಈಗ 7 ವರ್ಷದಿಂದ ಮತ್ತೆ ನಾವು ಕಂಟಿನ್ಯೂ ಹಳೆ ವಿದ್ಯಾರ್ಥಿಗಳು ರಿಓಪನ್ ಆಗಿದ್ದು. ಈಗ ಮೊದಲೇ ಇಲ್ಲಿ ಬೇರೆ ಕಡೆ ಎಲ್ಲ 3-4 ದಿವಸ ಎಲ್ಲ ಕೂರಿಸ್ತಾರಲ್ಲ, ಇಲ್ಲಿ ಮೊದಲಿಂದ ಒಂದೇ ದಿವಸ? ಇಲ್ಲ, ಮೊದಲು ಎಲ್ಲ 3 ದಿವಸ ಇತ್ತು. ಮತ್ತೆ 7 ವರ್ಷದಿಂದ ಒಂದೇ ದಿನ ಕೂರಿಸ್ತಾ ಇದ್ದೀವಿ. ಮತ್ತೆ ಇಲ್ಲಿ ಹೌದು.
ಅಂದರೆ ಈ ಕಡೆ ಮರ್ತನಿಗಿನಿದೆ, ಎಡೂರು ಇದೆ, ಈ ಕೆಲ ಕಡೆ games ಎಲ್ಲ ಇಡ್ತಾರೆ, ಜಾರು ಹೌದು, ಈ ಕಡೆ ಬಂದರೆ ಕಲ್ಮಕ್ಕಿ ಇದೆ. ಹಾಗಾಗಿ ಎಲ್ಲ ಕಡೆ ನಾವು ಕೂಡ ಇಲ್ಲಿದ್ದವರು ಕೂಡ ಹೋಗ್ಬೇಕಲ್ಲ. ನಮ್ಮಲ್ಲೂ ಕೂಡ ಒಂದು ದಿನ ಇನ್ನು ನೆಕ್ಸ್ಟ್ ಹೋಗ್ತಾ ನಾವು ಒಂದು ಸ್ವಲ್ಪ ದಿನ ಜಾಸ್ತಿ ಮಾಡುವಂತ ಯೋಚನೆ ಉಂಟು. ಹೌದು, 10 ವರ್ಷ ಆದ ನಂತರ 3 ದಿನ ಮಾಡಬೇಕಂತ ಯೋಚನೆ ಇದೆ. ಆಗಲೇ ನೋಡಿ, ನಿಮ್ಮ ಕನಸು ಕೂಡ ಈಡೇರಲಿ ಅಂತ ಹೇಳ್ತಾ ಬಾಲಗಣಪತಿ ಸೇವಾ ಮಹೋತ್ಸವ ಏನು ನಡೀತಿದೆ ಇಲ್ಲಿ ಕಲ್ಮಕ್ಕಿಲಿ, ಅಲ್ಲಿ ಹೋಗ್ತಾ ಇದ್ದೇವೆ. ಬನ್ನಿ ಹೋಗೋಣ, ನೋಡೋಣ ಇಲ್ಲಿ ಯಾವ ರೀತಿ ಅಲಂಕಾರ ಎಲ್ಲ ಆಗಿದೆ, ಏನು ಪ್ರೋಗ್ರಾಮ್ ಕಥೆಗಳಿದೆ ಅಂತ ನೋಡೋಣ. ಇಲ್ಲಿ ಅಂತೂ ಭಯಂಕರ ಗ್ರ್ಯಾಂಡ್ ಆಗಿ ನಡೆಯುತ್ತಲ್ಲ. ಹೌದೌದು, ಪ್ರತಿ ವರ್ಷ ಇಲ್ಲಿ ಭಯಂಕರ ಗ್ರ್ಯಾಂಡ್ ಆಗಿ ನಡೆಸ್ತಾರೆ. ಮಾತ್ರ ಒಳಗಡೆ ಹೋಗೋಣ ನೋಡಿ, ಅದ್ಭುತವಾಗಿ ಅಲಂಕಾರಗೊಂಡಿದ್ದಾನೆ ಗಣೇಶ. ಪುಷ್ಪಾಲಂಕಾರ, ದೀಪಾಲಂಕಾರಗಳಿಂದ ಕಂಗೊಳಿಸ್ತಿರೋ ಕಲ್ಮಕ್ಕಿ ಗಣೇಶ ನಮ್ಮ ಗಣಪತಿ. ಅಲಂಕಾರ ಮಾತ್ರ ಮಸ್ತಾಗಿದೆ. ಇದ್ರ ಹಿಂದೆ ಆ ಯುವಕರದ್ದು ಯಾರು ಇಲ್ಲಿ ಕಾರ್ಯಕರ್ತರಿದ್ದಾರೆ, ಶ್ರಮಪಟ್ಟವರಿಗೆ ಗಣಪತಿ ಶ್ರಮ ಮೆಚ್ಚುವಂಥದ್ದು. ಒಳ್ಳೇದು ಮಾಡಲಿ ಅಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಸರ್. ಮೊದಲನೇದಾಗಿ ನಿಮಗೆಲ್ಲರಿಗೂ ಗಣೇಶ ಚತುರ್ಥಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗಲಿ. ಆಯ್ತು, ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಆಯೋಜನೆ ಮಾಡಿದ್ದೀರಿ ಇಲ್ಲಿ ಮಹೋತ್ಸವನ. ಸರ್, ಈ ಹಬ್ಬದ ಬಗ್ಗೆ ಮತ್ತು ಇಲ್ಲಿ ಕಾರ್ಯಕ್ರಮ ಏನು ನಡೆಸ್ತೀರಾ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನಿಮಗೆ. ಹಬ್ಬ ಅಂದರೆ ಈಗೊಂದು 42 ವರ್ಷದಿಂದ ಇದು ನಡೆಸ್ತಾ ಬಂದಿದ್ದೀವಿ. ಇದು ಹಿರಿಯ ತಲೆಗಳು ಇಂಥವರೆಲ್ಲ ಸೇರಿಕೊಂಡು ಇದನ್ನು ಪ್ರತಿಷ್ಠಾಪನೆ ಮಾಡಿದರು. ಇದನ್ನು ಮುಂದಕ್ಕೆ ತೊಗೊಂಡೋಗುವಂಥ ಜವಾಬ್ದಾರಿಗಳು ನಮಗೆ ಹೊರಿಸುವಾಗ ನಾವು ದೇಣಿಗೆ ತಗೊಂಡು 10 ಆದರೆ 10, 20 ಆದರೆ 20, ಎಷ್ಟು ರೂಪಾಯಿ ಆದರೂ ನಾವು ಕೊಡೋದನ್ನು ರಿಸಿಪ್ಟ್ ಕೊಟ್ಟು ನಾವು ಅವ್ರ ಹತ್ರ ದೇಣಿಗೆ ತಗೊಂಡು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡ್ತಿದ್ದೀವಿ. ಅದರಲ್ಲೂ ವಿಜೃಂಭಣೆಯಿಂದ ನಮ್ಮ ಈ ಕಳಸ ತಾಲೂಕಿಗೆ ಒಳ್ಳೆ ಒಂದು ಪ್ರೋಗ್ರಾಮ್ ಅಂತ ಕಲ್ಮಕ್ಕಿ ಗಣಪತಿ ಕಡೆಯಿಂದ ನಾವು ಮಾಡ್ತಾ ಬಂದಿದ್ದೀವಿ ಇಷ್ಟುವರೆಗೆ. ಈ ವರ್ಷನೂ ಬೆಟರ್ ಆಗಿ ಮಾಡ್ತಿದ್ದೀವಿ. ಈಗ ದೊಡ್ಡ ಅಮೌಂಟ್ ಅಲ್ದಿದ್ರು ಸಣ್ಣ ಅಮೌಂಟೆಲ್ಲ ಯಾವ ಥರ ಮಾಡಬೇಕಂತ ಒಂದು ಪ್ಲ್ಯಾನ್ ಮಾಡ್ಕೊಂಡು ಕಮಿಟಿ ಎಲ್ಲ ಸದಸ್ಯರು ಸೇರ್ಕೊಂಡು ಮಾಡಿದ್ದೀವಿ. 5 ದಿನ ಊಟದ ವ್ಯವಸ್ಥೆ ಇದೆ. ಏನು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಾ? ಆರ್ಕೆಸ್ಟ್ರಾ ಇದೆ, ನಾಟಕ ಇದಿದೆ, ಡ್ಯಾನ್ಸ್ ಕಾಂಪಿಟೇಷನ್ಗಳಿದೆ. ಇಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ ಹೆಸರುವಾಸಿ ಆಗಿದೆ. ಹಾಗಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ಗಳನ್ನು ನಡೆಸಿದೆ. ಮತ್ತು ಮೆರವಣಿಗೆಯನ್ನು ನಾವೇನು ಡಲ್ ಮಾಡಿ ಬಿಡಲ್ಲ. ಎಷ್ಟು ಮಳೆ ಬರಲಿ, ಎಷ್ಟು ಬಿಸಿಲಾಗಲಿ, ನಾವು ಇಲ್ಲಿಂದನೂ 5 ಕಿಲೋಮೀಟರ್ ತನಕನೂ ವಿಜೃಂಭಣೆಯಿಂದನೇ ಹೋಗುತ್ತೆ. ಅದು ಏನೇ ಆಗಲಿ, ಕಾಲು ಸೌದ್ರು ನಾವು ಕುಡಿತೀವಿ. ಹೌದು, ಕೋಟಿ ತೀರ್ಥದಲ್ಲಿ ಎಲ್ಲ ಗುಡಿಸೋದು, ಕ್ಲೀನ್ ಮಾಡೋದು ಎಲ್ಲ ನೋಡಿ. ID ಕಾರ್ಡ್ ಬೇರೆ ಇದೆ ಇವರಿಗೆ ನೋಡಿ, ID ಕಾರ್ಡ್ ಸದಸ್ಯರು ನೋಡಿ. ಈ ಚಿಕ್ಕ ವಯಸ್ಸಲ್ಲಿ ಈ ಥರ ಒಂದು ಖುಷಿಯ ಸದಸ್ಯತ್ವ ಸಿಕ್ಕಿದ್ರೆ ನಮಗೆಲ್ಲ ಅವಾಗ ಅವಕಾಶಗಳಿದ್ರೂ ನಾವು ಉಪಯೋಗಿಸ್ಕೊಂಡಿಲ್ಲ. ಇವ್ರು ನೋಡಿ ಒಳ್ಳೆ ಉಪಯೋಗಿಸ್ಕೊತಿದ್ದಾರೆ ಅಲ್ಲೇನ್ರಿ? ಹೌದು, ಖುಷಿಯ ಗಣೇಶ ಚತುರ್ಥಿ. ನಿಮ್ದು ಡ್ಯಾನ್ಸ್ ಏನಾದರೂ ಇದೆಯಾ? ನಿಮ್ದೇನಾದ್ರೂ ಕಾರ್ಯಕ್ರಮ ಡ್ಯಾನ್ಸ್ ಇದೆಯಾ? ಕಾಂಪಿಟೇಷನ್ ಇದೆಯಾ? ನೀನು ಹುಲಿ ವೇಷ ಆಗ್ತಿದ್ಯಾ? ಇವನ್ನ ನೋಡ್ಲೇಬೇಕು ಮಾರೆ. ನಮ್ಮ ಹುಲಿ ಹಾಗಾದ್ರೆ ಇಲ್ಲಿ ಕಲ್ಮಕ್ಕಿ ಹುಲಿ. ಹುಲಿ ಆಯ್ತಲ್ಲ, ನಮ್ಮನ್ನೆಲ್ಲಾದ್ರೂ ಹಿಡಿತಾರೆ ಅಂತ ಭಾರತದಲ್ಲಿ ಹುಲಿ ಇದಲ್ಲ. ಪ್ರಬೋಧಿನಿ ವಿದ್ಯಾಕೇಂದ್ರದಲ್ಲಿ ಶಕ್ತಿ ಗಣಪತಿಯನ್ನು ಕೂರಿಸಿದ್ದಾರೆ. ಬನ್ನಿ ಅಲ್ಲಿಗೊಮ್ಮೆ ವಿಸಿಟ್ ಮಾಡಿ ಬರುವ. ಸರ್ ನಮಸ್ಕಾರ. ನಮಸ್ತೆ. ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆ. ತಮಗೂ ಗಣೇಶ ಚತುರ್ಥಿಯ ಶುಭಾಶಯಗಳು. ಹಾಗೆ ನಮ್ಮ ಪ್ರಬೋಧಿನಿ ವಿದ್ಯಾಕೇಂದ್ರದಲ್ಲಿ ಹಲವಾರು ವರ್ಷಗಳಿಂದ ಗಣೇಶನನ್ನು ಕೂರಿಸ್ಕೊಂಡು ಬರುವಂಥದ್ದೊಂದು ಇದೆ. ಹೌದು, ಸಾಧಾರಣ ನಮಗೆಲ್ಲ ಗೊತ್ತಿದೆ, ನಮ್ಮ ಭಾಗದವರಿಗೆ, ಹೊರಗಿನವರಿಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ. ಸರ್, ಎಷ್ಟು ವರ್ಷದಿಂದ ಇಲ್ಲಿ ಈ ಶಕ್ತಿ ಗಣಪತಿಯನ್ನು ಕೂರಿಸ್ಕೊಂಡು ಬಂದಿದ್ದೀರಾ? 65 ವರ್ಷಗಳು ಮುಗಿದು ಇದು 66ನೇ ವರ್ಷ ಗಣಪತಿ ಉತ್ಸವ ನಡೀತಾ ಇದೆ. ಏನಾದರೂ ಕಾರ್ಯಕ್ರಮಗಳು? 7 ದಿನಗಳ ಕಾಲ ವಿಶೇಷವಾದಂತಹ ಧಾರ್ಮಿಕ ಶ್ರದ್ಧಾಭಕ್ತಿಯಿಂದ ವಿಜೃಂಭಣೆಯಿಂದ ಕಳಸಾ ಭಾಗದಲ್ಲಿ ಮನೆ ಮಾತಾಗಿರುವಂತಹ ಶ್ರೀ ಶಕ್ತಿ ಗಣಪತಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯನೂ ಸಹಿತ ಮಧ್ಯಾಹ್ನದ ಒಂದು ಪ್ರಸಾದ ಭೋಜನಕ್ಕೂ ಬರ್ತಾರೆ. ಹಾಗೆ ಸಂಜೆ ಹೊತ್ತು ಸಹಿತ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಪ್ರತಿನಿತ್ಯ ವಿಶೇಷವಾದಂಥ ಕಾರ್ಯಕ್ರಮ, ಅದು ಸಾಂಸ್ಕೃತಿಕವಾಗಿ ಹಾಗೂ ಮನೋರಂಜನಾ ಪೂರ್ವಕವಾಗಿಯೂ ಸಹಿತ ಆ ಕಾರ್ಯಕ್ರಮ ಇರುತ್ತೆ. ಬಂದಾದ್ಮೇಲೆ ಇಲ್ಲಿ ಬಂದಾಗ ನನಗೊಂದು ಸಾಂಗ್ ನೆನಪಾಗ್ತದೆ. ಯಾವ್ದು ಮಾರ್ರೆ? ಬಾಳೆಂಬ ಬೆನ್ನು ಹತ್ತಿ 106 ಊರು ಸುತ್ತಿ, ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಹೌದು, ಹುಲಿಯ ನಮ್ಮ ಕಳಸ, ನಮ್ಮ ಊರು. ಬನ್ನಿ ಹೋಗೋಣ. ನಮ್ಮ ಊರು, ನಮ್ಮ ಕಳಸ. ಬನ್ನಿ. ಪರಿಸರದಲ್ಲಿ ಈ ಅರಮನೆ ಮಕ್ಕಿ ಮೈದಾನ ಅನ್ನೋದು ಇಲ್ಲಿ ಪ್ರಥಮ ವರ್ಷದ ಸೌಹಾರ್ದ ಗಣಪತಿ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ನೋಡೋಣ ಹೇಗೆಲ್ಲ ಅಲಂಕಾರ ಮಾಡಿದ್ದಾರೆ, ಏನೆಲ್ಲ ಕಾರ್ಯಕ್ರಮಗಳಿದ್ದಾವೆ
ನೋಡೋಣ. ನಮ್ಮ ಜೊತೆಗೆ ನೀವು ಬನ್ನಿ. ಹೌದು. ಏನೇನು ಕಾರ್ಯಕ್ರಮಗಳಿದ್ದಾವೆ, 2 ಸ್ಕೂಟಿ ಎಲ್ಲ ನಿಲ್ಲಿಸಿದ್ದಾರೆ. ನಾವು ಬರೋ ಸ್ವಲ್ಪ ತಡ ಆಯಿತು. ಹೌದು, ಊಟದ ಕಾರ್ಯಕ್ರಮ ಆಗ್ತಿದೆ ನೋಡಿ. ಪಾದರಕ್ಷೆಗಳನ್ನು ಇಲ್ಲೇ ಬಿಡಿ, ನಾವು ಇಲ್ಲೇ ಬಿಟ್ಟಿದ್ದೀವಿ, ನೀವು ಇಲ್ಲೇ ಬಿಟ್ಟು ಒಳಗೆ ಬನ್ನಿ. ಜನಸಾಗರ. ಬಹುಶಃ ಬೆಳಿಗ್ಗೆ ತುಂಬ ಜನ ಇತ್ತು ಅಂತಲ್ಲ. ಲಾಟ್ರಿ ಒಂದು ತಗೊಳ್ಳೋಣ. ಅದೃಷ್ಟ ಬಹುಮಾನ ಬೇರೆ ಇದೆ ನೋಡಿ, ಅಲ್ಲಿದೆ ಅದೃಷ್ಟ ಬಹುಮಾನ. ಹೋಂಡಾ ಶೈನು, ಹೋಂಡಾ ಡಿಯೋ, ವಿವೋ ಸ್ಮಾರ್ಟ್ ಫೋನು. ಎಲ್ಲ ಊಟ ಎಲ್ಲ ಮಾಡ್ತಿದ್ದಾರೆ. ನಾವು ಬರೋ ಸ್ವಲ್ಪ ತಡ ಭಾರಿ ಜನ ಇದ್ರು ಅಂತ ಮಾಡಬೇಕು. ಒಂದು ದರ್ಶನ ಮಾಡ್ಕೊಡಿ. ನೀವೀಗ ನೋಡ್ತಿರುವಂಥದ್ದು ಸೌಹಾರ್ದ ಗಣಪತಿ ಮೊದಲ ವರ್ಷದಲ್ಲಿ ಅರಮನೆಮಕ್ಕಿ ಮೈದಾನ ಕಳಿಸದಲ್ಲಿ ಕೂರಿಸಿರುವಂಥದ್ದು. ಅದ್ಭುತವಾಗಿ ಅಲಂಕಾರ ಕೂಡ ಆಗಿದೆ. ಸಂತು, 3-4 ಕಡೆ ಸುತ್ತು ಬಂದು ಹೊಟ್ಟೆ ಚುರು ಕೊಡ್ತುಂಟು. ಹೆವಿ ಒಳ್ಳೆ ಊಟ ಕೊಡ್ತಿದ್ದಾರಂತೆ. ಊಟ ಒಂದು ಮಾಡ್ಕೊಂಡು ಮುಂದಿಂದ ಆಮೇಲೆ ನೋಡೋಣ. ಅಲ್ಲ ಹೊಟ್ಟೆ ಬಿದ್ದರೆ ಕರೆಕ್ಟ್ ಆಗ್ತದೆ. ತಟ್ಟೆ ತಗೊಳ್ಳ. ಅಂತವ್ರೆ ಹೇಳಿ, ಹೇಗಿದೆ ಊಟ? ಊಟ ಮಸ್ತವಾಗಿದೆ. ಇನ್ನೊಂದು ಗೊತ್ತು, ಈ ವಿಸರ್ಜಾ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ಳುವ. ಹೌದು, ಮಸ್ತೊಂದು ಡ್ಯಾನ್ಸ್ ಮಾಡ್ಬೇಕು ಮಾರ. ಏನಾ ಡ್ಯಾನ್ಸು ಹೇಳ್ತಾರಲ್ಲ ಡ್ಯಾನ್ಸಿಗೆ. ಉಪ್ಪಿನಕಾಯಿ ಅಂತೂ ಹೌದಾ ನನ್ನ ಫೇವ್ರೇಟ್. ನೋಡಿ ಮೆಣಸಿನ್ಕಾಯಿ ಹಮ್ಮಿಕೊಂಡಿದ್ದೀರಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಗಣೇಶೋತ್ಸವದ ನನಗೆ ಈ ಹಿಂದೆ ಕೂಡ ನಾನು ಬಾಳೆಹೊಳೆ 18 ವರ್ಷ ಬಾಳೆಹೊಳೆ ಶಕ್ತಿ ಗಣಪತಿ ಅಧ್ಯಕ್ಷನಾಗಿದ್ದೆ. ಅದರಿಂದ ನನಗೆ ಹೊಸದಲ್ಲ. ಕಳಸದಲ್ಲಿ ನನಗಿದ್ದು ಭಾರಿ ವಿಶೇಷ ಏನಕ್ಕಂದರೆ ಇದು ಸೌಹಾರ್ದ ಗಣೇಶೋತ್ಸವ ಸಮಿತಿ ಅಂತ ನಾವು ಹಮ್ಮಿಕೊಂಡಿದ್ದು. ಸೊ ಇದಕ್ಕೆ ಕಾರಣ ಕಳಸದ ಎಲ್ಲ ಹುಡುಗರು ಪ್ರತಿ ವರ್ಷ ನನ್ನ ಹತ್ರ ಹೇಳ್ತಾಯಿದ್ರು, ಗಣೇಶೋತ್ಸವ ಇಲ್ಲಿ ಇಡಬೇಕು ರವೀಣ ನಾವೆಲ್ಲ ಅಂತ. ಸೊ ಈ ತಾಲೂಕಾದ್ರಿಂದ ಒಂದು ಅಪಾರ್ಚುನಿಟಿ ನಮಗೆ. ತಾಲೂಕು ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕಳಸದಂಥ ಜನಗಳಿಗೆ ಒಂದು ಸಾಂಸ್ಕೃತಿಕವಾಗಿ ಒಂದು ಕಾರ್ಯಕ್ರಮಗಳು ಕೊಡೋಣ. ಈ ಗಣೇಶೋತ್ಸವದ ಮುಖಾಂತರವಾಗಿ ನಾವೆಲ್ಲರೂ ಸೌಹಾರ್ದವಾಗಿ ಬಾಳ್ತಕ್ಕಂಥ ಒಂದು ಕೆಲಸ ಇದ್ರ ಮುಖಾಂತರವಾಗಿ ಆಗಲಿ ಅಂತಕ್ಕಂಥ ಸಂದೇಶ ಉದ್ದೇಶ ಇಟ್ಕೊಂಡಿದ್ದೀನಿ. ಒಳ್ಳೆ ಸಂದೇಶ. ಮತ್ತು ಸರ್, ಈಗ ಪ್ರೋಗ್ರಾಮ್ ಎಲ್ಲ ತುಂಬ ಸ್ಟೇಜೆಲ್ಲ ತುಂಬ ರೆಡಿಯಾಗಿದೆ. ಯಾವ ರೀತಿ ಪ್ರೋಗ್ರಾಮ್ಗಳಿದ್ದಾವೆ ಅಂತ ನೋಡಿ. ಕಾರ್ಯಕ್ರಮ ನೀವು 9 ದಿನ ಅದ್ಭುತವಾದ ಕಾರ್ಯಕ್ರಮ. ಪ್ರಾಯಶಃ ಕಳಸದಲ್ಲಿ 9 ನಿರಂತರ ಇಷ್ಟು ದೊಡ್ಡ ಕಾರ್ಯಕ್ರಮ ನನಗೆ ಗೊತ್ತಿದ್ದಂಗಿದೆ ಮೊದಲು. ಇವಾಗೇನು ವಾಯ್ಸ್ ಕೇಳಿದ್ರಲ್ವ, ಕಳಸ ಪರಿಸರ ಕಂಡಂಥ ಚಿರಪರಿಚಿತ ವಾಯ್ಸ್ ಅವರದು. ಅವರೊಂದಿಗೆ ಸೌಹಾರ್ದ ಗಣಪತಿ ಮಹೋತ್ಸವದ ಬಗ್ಗೆ ಮಾತನಾಡುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ನೋಡ್ತಾ ಇರಿ ಝೀರೋ ಮೆಮೊರೀಸ್. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡ್ತಾ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ.